ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಗೋಲ್ಟ್ರಿ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇರೋದೇನು ಅಂತಂದರೆ, ಈ ಒಂದು ಚಳಿಗಾಲದಲ್ಲಿ ಮಕ್ಕಳಿಗೆ ನಾವು ಯಾವ ರೀತಿಯಾದಂಥ ಫುಡ್ಡನ್ನು ಕೊಡಬೇಕು ಮತ್ತು ಯಾವ ರೀತಿಯಾದ ಫುಡ್ಡನ್ನು ಕೊಟ್ಟರೆ ಮಕ್ಕಳಿಗೆ ಚಳಿಗಾಲದಲ್ಲಿ ತುಂಬಾ ಒಳ್ಳೆಯದು ಅಂತ ನೋಡಬೇಕಾಗುತ್ತೆ. ಯಾಕೆ ಅಂತಂದರೆ ಈ ಚಳಿಗಾಲದಲ್ಲಿ ಮಕ್ಕಳಿಗೆ ಶೀತ ಮತ್ತು ಕೆಮ್ಮು, ಕಫ ಇದೆಲ್ಲ ತುಂಬ ಕಾಮನ್ ಆಗಿ ಬರ್ತಕ್ಕಂಥದ್ದು. ಮಕ್ಕಳ ಒಂದು ಆರೋಗ್ಯಕರ ಹಿತದೃಷ್ಟಿಯಿಂದ ಮತ್ತು ಸ್ಕಿನ್ನ ಒಂದು ಪ್ರೊಟೆಕ್ಷನ್ನ ಒಂದು ಹಿತದೃಷ್ಟಿಯಿಂದ ನೋಡಿ ನಾವು ಒಳ್ಳೆ ಫುಡ್ಡನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ನಾನಿಲ್ಲಿ ಒಂದು 3 ರೀತಿಯಾದಂಥ ಒಂದು ಫುಡ್ಡನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಇಲ್ಲಿ ಬಾದಾಮಿಯನ್ನು ಒಂದು 5ರಿಂದ 10 ನಿಮಿಷ ಬಿಸಿ ನೀರಲ್ಲಿ ನೆನೆಸಿ ಸಿಪ್ಪೆನ ಸುಳಿದು ಅದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೇನೆ. ಅದರ ಜೊತೆಗೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಡ್ರೈ ಫ್ರೂಟ್ಸ್ ಪೌಡರ್ನ ಕೂಡ ಸೇರಿಸ್ತಾ ಇದ್ದೇನೆ. ಆಲ್ರೆಡಿ ಇದು ಡ್ರೈ ಫ್ರೂಟ್ಸ್ ಪೌಡರ್ ಹೇಗೆ ಮಾಡೋದು ಅಂತ ನಾನು ವಿಡಿಯೋನ ಶೇರ್ ಮಾಡಿದ್ದೇನೆ, ಒಂದ್ಸರಿ ಹೋಗಿ ಚೆಕ್ ಮಾಡಿ. ಸೊ ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ನಾವು ಬೆಲ್ಲವನ್ನು ಕೂಡ ನಾವಿಲ್ಲಿ ಸೇರಿಸ್ಕೊಳ್ತೇವೆ. ಒಂದು ಅರ್ಧ ಗ್ಲಾಸಷ್ಟು ಹಾಲನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ. ಹಾಲು ಹಸಿ ಹಾಲಾದರೂ ಸರಿ ಅಥವಾ ಕಾದಿರೋ ಹಾಲಾದರೂ ಸರಿ, ಯಾಕೆಂದರೆ ಮತ್ತೆ ನಾವು ಇದನ್ನು ಕುಕ್ ಮಾಡ್ತೇವೆ. ಇದಕ್ಕೆ 1 ಏಲಕ್ಕಿಯನ್ನು ಸೇರಿಸ್ಕೊಳ್ಳೋಣ. ಸೊ ನಾನಿಲ್ಲಿ ಕಾದಿರೋ ಹಾಲು ತಗೊಂಡಿದ್ದೇನೆ. ಇದನ್ನು ನುಣ್ಣಗೆ ಮಿಕ್ಸಿ ಜಾರಲ್ಲಿ ನಾವು ಗ್ರೈಂಡ್ ಮಾಡ್ಕೋಬೇಕು. ತದನಂತರ ಸ್ಟವ್ ಆನ್ ಮಾಡಿ ಒಂದು ಬಟ್ಲಿಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸಿ ಈ ಒಂದು ಜಾರಲ್ಲಿ ರುಬ್ಕೊಂಡಿರ್ತೀವಲ್ಲ ಅದನ್ನು ಈ ಒಂದು ಬಟ್ಲಿಗೆ ಸೇರಿಸಿ ನಾವು ನೀಟಾಗಿ ಮಿಕ್ಸಪ್ ಮಾಡ್ತಾ ಬರಬೇಕು. ಅದು ಚೆನ್ನಾಗಿ ಕುದಿ ಏರಿದ ನಂತರ ಅದು ನೀಟಾಗಿ ಕುಕ್ ಆಗುತ್ತೆ. ಯಾಕೆಂದರೆ ಹಸಿ ಬಾದಾಮಿ ಅಲ್ವಾ, ಸೊ ಹಾಗಾಗಿ ನಾವಿಲ್ಲಿ ಬಾಯ್ಲ್ ಮಾಡ್ಕೊಳ್ಳೇಬೇಕಾಗುತ್ತೆ. ನೋಡಿ, ಈ ಒಂದು ಬಾದಾಮಿಯಿಂದ ಮಗುವಿನ ಸ್ಕಿನ್ ಆಗಿರ್ಬೋದು ಮತ್ತು ಮಗುವಿನ ಒಂದು ಆರೋಗ್ಯಕರ ಹಿತದೃಷ್ಟಿಯಿಂದ ಬೆಲ್ಲ ಮತ್ತು ಈ ಡ್ರೈ ಫ್ರೂಟ್ಸ್ ಪೌಡರ್ನ ಸೇರಿಸಿರೋದ್ರಿಂದ ಈ ಒಂದು ಚಳಿಗಾಲದಲ್ಲಿ ತುಂಬಾ ಒಳ್ಳೆ ಬೆನಿಫಿಟ್ ಇದೆ ಮತ್ತು ಮಗುವಿನ ಸ್ಕಿನ್ ಕೂಡ ತುಂಬ ಪ್ರೊಟೆಕ್ಷನ್ಗೆ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ಈ ಒಂದು ಬಾದಾಮಿ ಹಲ್ವಾ ರೆಸಿಪಿಯನ್ನು ನಿಮ್ಮ ಮಗುವಿಗೂ ಕೂಡ ನೀವು ಟ್ರೈ ಮಾಡಿ, ಟೇಸ್ಟ್ ಮಾಡಿ, ನಿಮ್ಮ ಮಗುಗೆ ಸರ್ವ್ ಮಾಡಿ. ಆದಷ್ಟು ಬೇಗ ಕ್ವಿಕ್ಕಾಗಿ ನಾವಿಲ್ಲಿ ಇದನ್ನು ನಾವು ರೆಡಿ ಮಾಡ್ಕೊಳ್ಬೋದು. ನೆಕ್ಸ್ಟು ಸೆಕೆಂಡ್ ಒಂದು ರೆಸಿಪಿ ಏನಪ್ಪ ಅಂತ ನೋಡೋದಾದರೆ, ಸೆಕೆಂಡ್ ರೆಸಿಪಿಯನ್ನು ವೆಜಿಟೇಬಲ್ ಸೂಪ್ ಅಂತಲೇ ಹೇಳ್ಬೋದು. ಇಲ್ಲಿ ನಾನು ವೆಜಿಟೇಬಲ್ಸ್ ಏನೇನು ತೊಗೊಂಡಿದ್ದೇನೆ ಅಂದರೆ, 2ರಿಂದ 3 ಎಲೆ ಆಗುವಷ್ಟು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೇನೆ, ಅರ್ಧ ಟೊಮೆಟೊ, 1 ಎಸ್ಳು ಬೆಳ್ಳುಳ್ಳಿ, ಚಿಕ್ಕದಾದಂಥ ಅರ್ಧ ಗಡ್ಡೆ ಆಲೂಗಡ್ಡೆ, 1 ಬೀನ್ಸು, 1 ಕ್ಯಾರೆಟ್. ಸೊ ನೋಡಿ, ಇಲ್ಲಿ ನನ್ನ ಮಗು 12 ಮಂತ್ಸ್ ಒಂದು ಕೆಪಾಸಿಟಿಗೆ ನಾನು ತೊಗೊಂಡಿದ್ದೇನೆ. ನಿಮ್ಮ ಮಗುವಿನ ಕೆಪಾಸಿಟಿಗೆ ನೋಡಿಕೊಂಡು ತೊಗೊಳ್ಳಿ. ನೋಡಿ, ಇಷ್ಟು ವೆಜಿಟೇಬಲ್ಸ್ನ ನಾನು ನೀಟಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಸೊ ಈಗ ಇಷ್ಟು ವೆಜಿಟೇಬಲ್ಸನ್ನು ನಾನು ಕುಕ್ಕರ್ಗೆ ಆ್ಯಡ್ ಮಾಡ್ಕೊಳ್ಬೇಕು. ಆ್ಯಡ್ ಮಾಡಿದಾದ ನಂತರ ಒಂದು ಅರ್ಧದಿಂದ 3/4 ಗ್ಲಾಸ್ ಆಗುವಷ್ಟು ನೀರನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ. ನಮಗೆ ಸೂಪ್ ರೀತಿ ಆಗಬೇಕಲ್ವ, ಸೊ ಹಾಗಾಗಿ ಇದಕ್ಕೆ ಸೇರಿಸಿ ತದನಂತರ ಈ ಒಂದು ಸ್ವಲ್ಪ ಒಂದು ಅರ್ಧ ಚಿಟಿಕೆ ಆಗುವಷ್ಟು ಪೆಪ್ಪರ್ ಪುಡಿ, 1 ಚಿಟಿಕೆಯಷ್ಟು ಅರಿಶಿನ ಪುಡಿ, 1 ಚಿಟಿಕೆಯಷ್ಟು ಉಪ್ಪನ್ನು ಕೂಡ ಸೇರಿಸಿ, ಸ್ವಲ್ಪ ಜೀರಿಗೆಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ 3 ವಿಷಲ್ ಬರೋವರೆಗೂ ಇದನ್ನು ತಗೊಳ್ಳೋಣ. ಚೆನ್ನಾಗಿ ಸ್ಮ್ಯಾಶ್ ಆಗಿರುತ್ತೆ. ಸೊ ಈಗ ನೋಡಿ, ಮಿಕ್ಸಿ ಜಾರ್ಗೆ ಇದನ್ನು ಕೂಡ ಸೇರಿಸಿ ಇಷ್ಟು ತರಕಾರಿಗಳನ್ನು ಸೇರಿಸ್ಬಿಟ್ಟು ನಾವು ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ. ಈ ರುಬ್ಬಿರ್ತಕ್ಕಂಥ ಮಿಶ್ರಣವನ್ನು ನಾವು ಹಾಗೆ ಡೈರೆಕ್ಟಾಗಿ ಸರ್ವ್ ಮಾಡ್ಬೋದು. ಯಾಕೆ ಅಂತಂದರೆ ಆಲ್ರೆಡಿ ನಾವು ಈ ಒಂದು ವೆಜಿಟೇಬಲ್ಸನ್ನು ಬೇಯಿಸ್ಕೊಂಡಿದ್ದೇವಲ್ಲ, ಹಾಗಾಗಿ ಇದನ್ನು ಡೈರೆಕ್ಟ್ಲಿ ಮಗುಗೆ ನಾವು ಇದನ್ನು ಸರ್ವ್ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಲಿಕ್ಕೆ ಸೊಪ್ಪಿನ ಸಾಂಬಾರು ಥರನೇ ಇರುತ್ತೆ. ನೀವು ಕೂಡ ಟೇಸ್ಟ್ ಮಾಡಿ ನೋಡಿ. ಇದಕ್ಕೆ ನೀವು ಬೇಕಾದರೆ ತುಪ್ಪನ ಕೂಡ ಸೇರಿಸ್ಕೊಂಡು ಸರ್ವ್ ಮಾಡ್ಬೋದು. ನಾನು ಹಾಗೆ ಸರ್ವ್ ಮಾಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಸೊ ಇಷ್ಟೆಲ್ಲ ವೆಜಿಟೇಬಲ್ಸ್ನ ಮಗುಗೆ ಒಂದೇ ಸರಿ ಕೊಡೋದ್ರಿಂದ ಈ ಒಂದು ಚಳಿಗಾಲದಲ್ಲಿ ಆ ಒಂದು ಆಗ್ತಕ್ಕಂಥ ಕಫ, ಕೆಮ್ಮು ಇದೆಲ್ಲವನ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ಸೊ ನೋಡಿ, ನೆಕ್ಸ್ಟ್ ಥರ್ಡ್ ಒಂದು ರೆಸಿಪಿ, 3ನೇ ಆದಂಥ ರೆಸಿಪಿ ಏನಪ್ಪ ಅಂದರೆ, ನಾನು ಈ ಡ್ರೈ ಫ್ರೂಟ್ಸಿಂದ ರೆಸಿಪಿಯನ್ನು ರೆಡಿ ಮಾಡಿದ್ದೇನೆ. ಅದಕ್ಕೆ ನಾನು ತೊಗೊಂಡಿರ್ತಕ್ಕಂಥ ಡ್ರೈ ಫ್ರೂಟ್ಸ್ 3 ಖರ್ಜೂರ, 3 ಗೋಡಂಬಿ, 5 ಬಾದಾಮಿ, ಸ್ವಲ್ಪ ಪಂಪ್ಕಿನ್ ಸೀಡ್ಸ್, ಹಾಗೆ 3 ಟೇಬಲ್ ಸ್ಪೂನ್ ಆಗುವಷ್ಟು ಅವಲಕ್ಕಿಯನ್ನು ಕೂಡ ಚೆನ್ನಾಗಿ ತೊಳೆದು 5 ನಿಮಿಷ ನೆನೆಸಿ ಇಟ್ಟಿದ್ದೇನೆ. ಇದು ಚೆನ್ನಾಗಿ ನೆಂದರೆ ರುಬ್ಕೊಳ್ಳಿಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಮಗುಗೆ ಸರ್ವ್ ಮಾಡಲಿಕ್ಕೂ ಈಸಿ ಆಗುತ್ತೆ. ಸೊ ಹಾಗಾಗಿ ನಾನಿಲ್ಲಿ 5ರಿಂದ 10 ನಿಮಿಷ ಅಷ್ಟು ನೆನೆಸಿದ್ದೇನೆ. ಈಗ ಈ ಡ್ರೈ ಫ್ರೂಟ್ಸಲ್ಲಿ ಪಂಪ್ಕಿನ್ ಸೀಡ್ ಮತ್ತು ಬಾದಾಮಿ, ಗೋಡಂಬಿ, ಒಂದು ಖರ್ಜೂರ ಇಷ್ಟನ್ನು ಸೇರಿಸಿ ನಾವು ನೀಟಾಗಿ ತೊಳ್ಕೊಳ್ಬೇಕಾಗುತ್ತೆ. ಖರ್ಜೂರನ ತೊಳೆಯೋ ಅವಶ್ಯಕತೆ ಏನಿಲ್ಲ. ಸೊ ಇಷ್ಟು ಡ್ರೈ ಫ್ರೂಟ್ಸನ್ನು ನೀಟಾಗಿ ತೊಳೆದು ನಾವು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ. ನೋಡಿ, ಇದರಲ್ಲಿ ಒಂದು ಸಿಪ್ಪೆಯನ್ನು ಕೂಡ ನಾವು ತೆಗಿಬೇಕಾಗುತ್ತೆ.
ಖರ್ಜೂರದಲ್ಲಿ ಮಧ್ಯದಲ್ಲಿ ಬೀಜ ಇರುತ್ತಲ್ಲ ಅದನ್ನು ಬೇರ್ಪಡಿಸಿ ನಾವಿಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು. ಅದಾದ ನಂತರ ಇದನ್ನು ನೀಟಾಗಿ ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ. ನೋಡಿ, ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಸೇರಿಸಿದಾದ ನಂತರ ಈ ತೊಳೆದಿರ್ತಕ್ಕಂಥ ಅವಲಕ್ಕಿಯನ್ನು ನೀರನ್ನು ಬಸಿದ್ಬಿಟ್ಟು ಆ ಒಂದು ಅವಲಕ್ಕಿಯನ್ನು ಕೂಡ ನಾವು ಈ ಒಂದು ಡ್ರೈ ಫ್ರೂಟ್ಸಿಗೆ ಸೇರಿಸಿ ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ. ಸೊ ನುಣ್ಣಗೆ ರುಬ್ಕೊಂಡಾಗ ಅದು ಚೆನ್ನಾಗಿ ಒಂದು ಪ್ಯೂರಿ ರೀತಿಯಲ್ಲಿ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ. ಸೊ ಈಗ ರುಬ್ಬಿರ್ತಕ್ಕಂಥ ಈ ಒಂದು ಮಿಶ್ರಣವನ್ನು ನಾವು ಸ್ವಲ್ಪ ಒಂದು 5-10 ನಿಮಿಷ ನಾವು ಬಾಯ್ಲ್ ಮಾಡಬೇಕಾಗುತ್ತೆ. ಹಾಗಾಗಿ ಈ ಒಂದು ಡ್ರೈ ಫ್ರೂಟ್ಸ್ ಎಲ್ಲನೂ ಹಸಿದಾಗಿರುತ್ತಲ್ಲ, ಸೊ ಆದ್ದರಿಂದ ನಾವು ಇದನ್ನು ಸ್ವಲ್ಪ ಕುಕ್ ಮಾಡ್ಕೊಳ್ಬೇಕಾಗುತ್ತೆ. ಒಂದು 5-10 ನಿಮಿಷ ಕುಕ್ ಮಾಡಿದರೂ ಸಾಕು. ಇದು ಕುಕ್ ಆಗುವಾಗ 1 ಟೇಬಲ್ ಸ್ಪೂನ್ ಆಗುವಷ್ಟು ನಾವು ಬೆಲ್ಲವನ್ನು ಕೂಡ ಸೇರಿಸ್ಕೊಳ್ಬೇಕಾಗುತ್ತೆ. ಅದು ಟೇಸ್ಟಿಗೆ ತಕ್ಕಂತೆ, ಮಗು ಚೆನ್ನಾಗಿ ತಿನ್ನುತ್ತೆ ಅನ್ನೋ ಕಾರಣಾಂತರದಿಂದ. ಮತ್ತು ಈ ಒಂದು ಬೆಲ್ಲನ ಸೇರಿಸೋದ್ರಿಂದ ಮಗುಗೆ ಕ್ಯಾಲ್ಶಿಯಂ ಕಂಟೆಂಟ್ ಕೂಡ ಸೇರುತ್ತೆ. ಡ್ರೈ ಫ್ರೂಟ್ಸನ್ನು ಹೀಗೆ ಒಂದು ರೀತಿಯಲ್ಲಿ ರೆಸಿಪಿಯಾಗಿ ಮಾಡಿ ಕೊಡೋದ್ರಿಂದ ಮಗುವಿನ ಚರ್ಮದ ರಕ್ಷಣೆಗೂ ಮತ್ತು ಆರೋಗ್ಯಕರ ಹಿತದೃಷ್ಟಿಯಿಂದ ತುಂಬಾ ಒಳ್ಳೆಯದು. ಹಾಗಾಗಿ ನಾನು ಈ ಒಂದು ಫುಡ್ಡನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.